ಮಡ್ರಾಸ್ನಲ್ಲಿ ನಾವು 72ನಿಂದ ಮಡ್ರಾಸ್ನಲ್ಲಿದ್ದೀವಿ ನಾವು 15-16 ಇಯರ್ಸ್. ಇನ್ನೇನು ವಿಷ್ಣುವರ್ಧನ್ ಪರಿಚಯ ಆಗ್ತಾರೆ ಇನ್ನೊಂದು 5-6 ತಿಂಗಳಲ್ಲಿ ಅನ್ನೋ ಸಮಯದಲ್ಲಿ ಒಂದು ಸಂಜೆ ನಾನು KK ನಗರ್ನಿಂದ ಟಿ ನಗರ್ಗೆ ಹೋಗ್ತಾ ಇದ್ದೀನಿ. ನಾನು ಬಸ್ ಸ್ಟ್ಯಾಂಡಿಗೆ ಸ್ವಲ್ಪ ದೂರ ಇದೆ, ಕತ್ತಲಾಗ್ತಾ ಇದೆ, 6:40 7 ಆಗ್ತಾ ಇದೆ. ಒಬ್ಬ ಮುದುಕ ಕೋಲ್ ತೊಗೊಂಡು ಬಂದು ಅಡ್ಡ ನಿಲ್ಲಿಸಿದೆ ನನ್ನನ್ನು. ಭಯ ಆಯಿತು ನನಗೆ. ಕತ್ತಲಾಗ್ತಾ ಇದೆ, ಜೇಬಿನಲ್ಲಿ 2 ರೂಪಾಯಿ 3 ರೂಪಾಯಿ ಇದೆ, ಒಂದು ವಾಚಿ ಇದೆ. ಏನಪ್ಪ ಏನು ಮಾಡೋದು, ಅವನು ಏನು ಕೇಳ್ತಾನೋ ಏನೋ ಅಂತ ಭಯ ಆಯಿತು. ಯಾಕೋ ಇಲ್ಲಿದೆಯಾ ಅಂತ ಕೇಳಿದ್ದಾನೆ. ನಾನು ಇಲ್ಲೇ ಅಲ್ವಾ ಇರೋದು, ಕರ್ನಾಟಕ ಹೋಗ್ಬೇಕು, ನಿನ್ಗೋಸ್ಕರ ಕರ್ನಾಟಕ ಕಾಯ್ತಾ ಇದೆ. ಆಂಧ್ರದಲ್ಲಿ ಹೇಳಿದ್ದು ಅವ್ರು ಹೇಳಿದ್ದು. ನನಗೆ ನಗು ಬರುತ್ತೆ. ಹುಚ್ಚಪ್ಪ 10 ರೂಪಾಯಿ 2 ರೂಪಾಯಿ ಕೇಳಿ ತಗೋಬೋದಲ್ವಾ. ಅವನು ಆರ್ಡ್ರ್ ಆಗ್ತಾ ಇದ್ದಾನೆ ಜೋರಾಗಿ. 80 ವರ್ಷ ಇರುತ್ತೆ, ಮನುಷ್ಯ ನೋಡಿದ್ರೆ ಭಯ ಆಗತ್ತೆ. ದುಡ್ಡು ಕೊಡೋಕೆ ಹೋಗಿದ್ದೀನಿ. ನಾನೇನು ಅನ್ಕೊಡೋದು, ನೀನೇ ನನ್ಗೆ ಕೊಡೋದು ದುಡ್ಡು, ಹೋಗ್ ಕರ್ನಾಟಕ ಹೋಗ್. ಅದು ಭಯ ಬಿದ್ದುಬಿಟ್ಟು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿದ್ರೆ ಅವರಿಲ್ಲ. ನಾನು ಹೆಂಗೆ ಕರ್ನಾಟಕ ಹೋಗೋದು, ನನಗೇನು ಸಂಬಂಧ? ನನ್ನ ಮಾತೃಭಾಷೆ ತೆಲುಗು. ಅಲ್ಲಿ 45 ಚಿತ್ರ ಕೆಲಸ ಮಾಡಿದ್ದೀನಿ ನಾನು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ, ಸ್ಟೋರಿ ರೈಟರ್ ಆಗಿ. 84ನಲ್ಲಿ ನನ್ನ ಕತೆ ಪಿನಿಸೆಟ್ಟರ್ ಅವರೇ ತೆಲುಗು ದೊಡ್ಡ ಅವ್ರು ನಿರ್ದೇಶನ ಮಾಡಿದ್ದಾರೆ ನನ್ನ ಕತೆ ತಗೊಂಡು. ನನ್ನ ಫ್ಯೂಚರ್ ಎಲ್ಲ ತೆಲುಗು, ನನ್ನ ಭಾಷೆ ತೆಲುಗು. ನಾನು ಯಾಕೆ ಕನ್ನಡ ಹೋಗಬೇಕು, ಯಾರಿಗೆ ಹುಚ್ಚಪ್ಪ ಅಂದ್ಕೊಂಡು ಐ ಹ್ಯಾವ್ ಫರ್ಗಟ್ ಎವ್ರಿಥಿಂಗ್. ಓಕೆ. ಅದು 5 ತಿಂಗಳಾದ್ಮೇಲೆ ವಿಷ್ಣುವರ್ಧನ್ ಅವರು ತೆಲುಗಿನಲ್ಲಿ ಒಂದು ಪಿಕ್ಚರ್ ಮಾಡಿದ್ದಾರೆ, ಸರ್ದಾರ್ ಧರ್ಮಣ್ಣ ಅಂತ. ವಿಷ್ಣುವರ್ಧನ್, ಮೋಹನ್ ಬಾಬು, ಕೃಷ್ಣರಾಜು, ರಾಧಿಕಾ, ಜಯಸುಧಾ, ಇಟ್ಸ್ ಎ ಮಲ್ಟಿ ಸ್ಟಾರರ್ ಫಿಲಿಮ್. ಆಗ ನಮ್ಮಿಬ್ಬರಿಗೆ ಪರಿಚಯ ಆಯಿತು, ಇಷ್ಟ ಆಯಿತು. KSR ದಾಸ್ ಡೈರೆಕ್ಷನಲ್ಲಿ ಸತ್ಯಂ ಶಿವಸುಂದರಂ ಕೆಲಸ ಮಾಡೋಕ್ಕೆ ವಿಷ್ಣುವರ್ಧನ್ ಅವರೇ ಬಲವಂತ ಮಾಡಿ ಕರ್ಕೊಂಡು ಬಂದರು. ಆ ಚಿತ್ರಕ್ಕೆ ಸ್ಕ್ರೀನ್ ಪ್ಲೇನೂ ನನ್ನ ಕೈಲಿ ಬರೆಸಿದ್ದಾರೆ. ಆ ಮುದುಕಪ್ಪ ಯಾರಾಗಿರಬೇಕು, ಬಾಬಾ ಆಗಿರಬೇಕು. ಅವರು ಡಿಸೈಡ್ ಮಾಡಿದ್ದಾರೆ, ಮಗನೇ ನಿನ್ನ ಸರ್ವಿಸ್ ಇಲ್ಲೆಲ್ಲ ಅಲ್ಲಿ ಮಾಡಬೇಕು, ನಿನ್ನ ಇಷ್ಟಪಡೋರು ಅಲ್ಲಿದ್ದಾರೆ, ಅವ್ರ ಆಶೀರ್ವಾದ ನಿನ್ನ ಬೇಕು ಅಂತ.